ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ಗೆ ಮತ್ತೆ ಸಂಕಷ್ಟ ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗೋದಕ್ಕೆ ಪೊಲೀಸರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಆಪರೇಷನ್ಗೆ ಅಂತ ಇವರು ಮಧ್ಯಂತರ ಜಾಮೀನು ತಗೊಂಡು ಆಪರೇಷನ್ನೇ ಮಾಡಿಸ್ಕೊಳ್ತಾ ಇಲ್ಲ ಅಂತ ಇವರ ಆರೋಪ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಫಿಕ್ಸ್. ಮಧ್ಯಂತರ ಜಾಮೀನು ಆದೇಶವನ್ನು ಪ್ರಶ್ನಿಸಿ, ಅಂದರೆ ಹೈಕೋರ್ಟ್ ಕೊಟ್ಟಿರೋದು ಮಧ್ಯಂತರ ಜಾಮೀನು, ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದೆ. ಇದ್ರ ಜೊತೆಗೆ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಗಬೇಕಾಗಿತ್ತು, ಈಗ ಸಿಕ್ಕಿದೆಯಂತೆ. 6 ವಾರಗಳ ಮಧ್ಯಂತರ ಜಾಮೀನನ್ನು ಪಡೆದಿದ್ದಾರೆ ದರ್ಶನ್. ಜಾಮೀನು ಪಡೆದಿದ್ರೂ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಇವರು ವಾದ ಮಾಡಬೇಕಾದ್ರೆ ಕೋರ್ಟಲ್ಲಿ ಹೇಳಿದ್ದೇ ಸರ್ಜರಿ ಆಗಬೇಕು ಅಂತ, ಇನ್ನೂ 2 ವಾರ ಆದರೂ ಸರ್ಜರಿ ಮಾಡಿಸ್ಕೊಂಡಿಲ್ಲ. ಈ ಎಲ್ಲ ಅಂಶಗಳನ್ನು ಪ್ರಸ್ತಾಪಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ. ಸೋಮವಾರದ ನಂತರ ಈ ರೀತಿ ಮೇಲ್ಮನವಿ ಸಲ್ಲಿಸಿ ಇವರ ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಿ ಮತ್ತೆ ಇವರನ್ನು ಜೈಲಿಗೆ ಹಾಕಿ, ಫಿಸಿಯೋಥೆರಪಿ ಕೊಡೋದಾದರೆ ಜೈಲಲ್ಲೇ ಕೊಡ್ಬೋದು, ಮಾತ್ರೆ ಗುಳಿಗೆ ಕೊಡೋದಾದರೆ ಅದನ್ನು ಜೈಲಲ್ಲೇ ಕೊಡ್ಬೋದು, ಅದೇನೋ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತಾರಲ್ಲ ಅದನ್ನು ಜೈಲಲ್ಲೇ ಮಾಡಿಸ್ಬೋದು. ಅದಕ್ಕೆ ಯಾಕೆ ಜಾಮೀನು ಅಂತ ಇವ್ರು ಕೇಳ್ತಾ ಇರೋದು. ಸರ್ಜರಿ ಮಾಡಿದ್ದಿದ್ರೆ ಮಾಡೋದಾದರೆ ಅದು ಓಕೆ. ಈಗ 2 ವಾರ ಆಯಿತು, 11 ದಿನ ಆಯಿತು ಅಡ್ಮಿಟ್ ಆಗಿ ಹಾಸ್ಪಿಟ್ಲಿಗೆ. 11 ದಿವಸದಿಂದ ಇವ್ರಿಗೆ ಬರೀ ಏನೂ ಟ್ರೀಟ್ಮೆಂಟೇ ಕೊಡದಿರ ಬರೀ ಫಿಸಿಯೋಥೆರಪಿ ಮಾಡ್ತೀನಿ ಅಂತಂದರೆ ಅದಕ್ಕೆ ಜಾಮೀನು ಯಾಕೆ ಬೇಕು ಅಂತ ಇವರ ಪ್ರಶ್ನೆ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಜೀವ ಆಗ್ತಾ ಇದೆ, ಆದ ತಕ್ಷಣ ನಾವು ಫೈಲ್ ಮಾಡ್ತೇವೆ. ಜಿಯೋ ಇಶ್ಯೂ ಆಗಬೇಕು, ಐ ಥಿಂಕ್ ಇಶ್ಯೂ ಆಗಿದೆ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅದರದೇ ಆದಂತಹ ವಿಧಾನ ಇರುತ್ತೆ, ಅದರದೇ ಆದಂತಹ ಟೈಮ್ ಬೇಕಾಗುತ್ತೆ. ಅಡ್ಮಿಟ್ ಆದ ದಿನವೇ ಸರ್ಜರಿ ಮಾಡಿಬಿಡೋಕ್ಕಾಗಲ್ಲ, ಮಾಡ್ಬೋದು ಮೇ ಬಿ ಮುಂದಿನ ದಿನಗಳಲ್ಲಿ. ಹಾಗಂತ 10-12 ದಿನ ಆಯಿತು ಇನ್ನೂ ಮಾಡಿಲ್ಲ ಅಂತ ಈಗ ಇವರು ಮೇಲ್ಮನವಿ ಸಲ್ಲಿಸಿದ್ರೆ ಅದನ್ನು ಕೋರ್ಟ್ ಪುರಸ್ಕರಿಸುತ್ತಾ, ಮುಂದೇನು ಪ್ರಕ್ರಿಯೆಗಳಾಗ್ಬೋದು ಕೋರ್ಟಲ್ಲಿ ಅಂತ? ಅರವಿಂದ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನನ್ನು ಪಡ್ಕೊಳ್ಬೇಕಾದ್ರೆ ಹೇಳಿದಂಥದ್ದು ಅತಿ ಶೀಘ್ರದಲ್ಲಿ ಮತ್ತು ಅತಿ ತುರ್ತಾಗಿ ಶಸ್ತ್ರಚಿಕಿತ್ಸೆಯ ಅತ್ಯವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಹೈಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು ದರ್ಶನ್ ಪರ ವಕೀಲರು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಅಂದರೆ ಯಾವಾಗ ದರ್ಶನ್ ಅವರು ಜೈಲಿಂದ ರಿಲೀಸ್ ಆಗ್ತಾರೆ, ಆ ರಿಲೀಸ್ ಆದ ಮಾರನೇ ದಿನವೇ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಬೇಕು. ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ, ಹೈಕೋರ್ಟ್ನ ಅನುಮತಿ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಹೋದರು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಅವರು ಹೇಳ್ತಾ ಹೋಗ್ತಾರೆ, ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಿಲ್ಲ ಅಂದ್ರೆ ಮೂತ್ರ ವಿಸರ್ಜನೆಯನ್ನು ಕೂಡ ಮಾಡಲಿಕ್ಕೆ ಕೂಡ ಸಾಕಷ್ಟು ಸಂಕಷ್ಟವನ್ನು ಪಡ್ತಾ ಇದ್ದಾರೆ. ಜೊತೆಗೆ ಅವರ ಬಲಗಾಲಿನ ಏನು ಸ್ಪರ್ಶ ಏನಿತ್ತು ಅಂದ್ರೆ ಅದು ನೆಲಕ್ಕೆ ತಾಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆ ಅತ್ಯವಶ್ಯಕವಾಗಿದೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿ 6 ವಾರಗಳ ಕಾಲ ಶಸ್ತ್ರಚಿಕಿತ್ಸೆಗೋಸ್ಕರ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಈಗಾಗಲೇ 15 ದಿನ ಆಗಿದ್ದಾವೆ, ಇನ್ನೇನು ಒಂದೆರಡು ದಿನಗಳ ಕಳೆದ್ರೆ 15 ದಿನ ಆಗುತ್ತೆ ದರ್ಶನ್ ಅವರು ರಿಲೀಸ್ ಆಗಿ. ಇದುವರೆಗೂ ಕೂಡ ಶಸ್ತ್ರಚಿಕಿತ್ಸೆಯ ಯಾವುದೇ ರೀತಿಯ ತಯಾರಿ ಆಗಲಿ, ಯಾವುದೇ ರೀತಿಯ ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇಲ್ಲ. ಯಾಕೆಂದ್ರೆ ಕಳೆದ ವಾರ ಹೈಕೋರ್ಟ್ಗೆ ಒಂದು ಮಧ್ಯಂತರ ಒಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ, ಅಂದ್ರೆ ಅವರ ಆರೋಗ್ಯದ ಬಗ್ಗೆ ಒಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ವರದಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಒಂದು ಉಲ್ಲೇಖವನ್ನು ಮಾಡಿರುವಂಥದ್ದು, ದರ್ಶನ್ ಅವರಿಗೆ ಏನು ಶಸ್ತ್ರಚಿಕಿತ್ಸೆಯ ಅಂಶಗಳನ್ನು ಎಲ್ಲಾನು ಕೂಡ ಮನದಟ್ಟನ್ನು ಮಾಡಿಕೊಟ್ಟಿದ್ದೀವಿ, ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳೇನಿತ್ತು ಅದನ್ನು ಕೂಡ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ಆದರೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಇದುವರೆಗೂ ಕೂಡ ಸಮ್ಮತಿಯನ್ನು ಸೂಚಿಸಿಲ್ಲ. ಅವರು ಯಾವಾಗ ಸಮ್ಮತಿಯನ್ನು ಸೂಚಿಸ್ತಾರೆ ಅವಾಗ ಆ ಸಂದರ್ಭದಲ್ಲಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ ಅಂತೇಳಿ ಒಂದು BJS ಅಪೋಲೋ ಅಂತ ಒಂದು ರಿಪೋರ್ಟ್ ಹೈಕೋರ್ಟ್ಗೆ ಸಬ್ಮಿಷನ್ ಆಯಿತು. ಆ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಅಂದರೆ ಹೊರಗಡೆ ಬರೋ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಅತ್ಯವಶ್ಯಕತೆ ಅಂತ ಹೇಳಿ ಹೊರಗಡೆ ಬಂದು ಈಗ ಶಸ್ತ್ರಚಿಕಿತ್ಸೆಗೆ ಅನುಮತಿಯನ್ನು ಕೊಡ್ತಾ ಇಲ್ಲ, ಅದಕ್ಕೆ ನಾನು ಒಪ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ರೀತಿಯ ವಿಚಾರ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ದ್ವಂದ್ವ ಮತ್ತು ಅನುಮಾನಗಳು ಉಂಟಾಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದನ್ನ ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ
ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ರು. ಗೃಹ ಇಲಾಖೆಯಿಂದ ಒಂದು ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದ್ರು, ಅನುಮತಿಯನ್ನು ಪಡ್ಕೊಳ್ಳೋ ಪ್ರಯತ್ನಗಳನ್ನು ಪೊಲೀಸರು ಮಾಡಿದ್ರು. 10-15 ದಿನಗಳ ಕಾಲ ಗೃಹ ಇಲಾಖೆಯಿಂದ ಕೂಡ ಯಾವುದೇ ರೀತಿಯ ಕ್ಲಾರಿಟಿಗಳು ಸಿಕ್ಕಿರಲಿಲ್ಲ. ನಿನ್ನೆ ಅಷ್ಟೇ ಗ್ರೀನ್ ಸಿಗ್ನಲ್ ಸಿಕ್ಕಿರೋಂಥದ್ದು. ಸುಪ್ರೀಂ ಕೋರ್ಟ್ಗೆ ಈಗ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸೋಮವಾರ ಅಥವಾ ಮಂಗಳವಾರದ ಒಳಗಾಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಪಿಟಿಷನ್ ಕಾಪಿಯನ್ನು ತಯಾರು ಮಾಡಿಕೊಂಡು ಮಂಗಳವಾರ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರೆ ಬಹುತೇಕ ಒಂದೆರಡು ದಿನದ ಒಳಗಾಗಿ ಅಥವಾ ಒಂದೆರಡು ವಾರದ ಒಳಗಾಗಿ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳಿರ್ತವೆ. ಆ ಸಂದರ್ಭದಲ್ಲಿ ಮೆಡಿಕಲ್ ಬೋರ್ಡ್ಗೆ ಅಂದರೆ ಸರ್ಕಾರ ಪರ ವಕೀಲರು ಒಂದು ಮನವಿನ ಮಾಡ್ತಾ ಇದ್ದಂಥದ್ದು, ದರ್ಶನ್ ಅವರ ಚಿಕಿತ್ಸೆಯ ಬಗ್ಗೆ ಮೆಡಿಕಲ್ ಬೋರ್ಡ್ ಒಂದು ತೀರ್ಮಾನವನ್ನು ಮಾಡಲಿ ಅಂತೇಳಿ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನನ್ನು ಕ್ಯಾನ್ಸಲ್ ಮಾಡಬೇಕು ಅಥವಾ ಮೆಡಿಕಲ್ ಬೋರ್ಡ್ಗೆ ಒಂದು ರೆಫರ್ ಅನ್ನ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರವಿಂದ್, ಈಗ ವಕೀಲರೇನೋ ತನ್ನ ಕ್ಲೈಂಟ್ಗೆ ಜಾಮೀನು ಕೊಡಿಸೋದಕ್ಕೆ ಇಂಥ ಅಂಶಗಳನ್ನೆಲ್ಲ ಕೋರ್ಟಲ್ಲಿ ಹೇಳಿರ್ತಾರೆ, ಫೈನ್. ಬಟ್ ಈ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟು ಮತ್ತೆ ಮೆಡಿಕಲ್ ಒಪಿನಿಯನ್ ಕೇಳ್ತಾರ, ಮತ್ತೆ ಈಗ ಅವ್ರನ್ನ ಟ್ರೀಟ್ ಮಾಡ್ತಿರ್ತಕ್ಕಂಥ ವೈದ್ಯರ ಸಲಹೆಯನ್ನು ಕೇಳ್ತಾರ, ಯಾಕೆ ಡಿಲೇ ಆಗ್ತಾ ಇದೆ ಅಂತನೋ ಅಥವಾ ಯಾಕೆ ಇನ್ನೂ ಸರ್ಜರಿ ಮಾಡಿಲ್ಲ ಅಂತನೋ, ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ ಅಂತನೋ, ಈ ಥರದ್ದೇನಾದರೂ ಒಪಿನಿಯನ್ ಕೇಳ್ತಕ್ಕಂಥ ಸಾಧ್ಯತೆ ಇದೆಯಾ ಮುರಳಿ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಇರುವಂಥದ್ದು ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಬಂದಿದ್ರೆ 6 ವಾರಗಳ ಕಾಲ ಇದು ಅವಕಾಶ ಇದೆ ಅಂತೇಳಿ ಹೈಕೋರ್ಟ್ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಅಂದರೆ 6 ವಾರಗಳ ಅದಾದ ನಂತರ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಈಗ ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ತಾರೆ ಅಥವಾ ಆ ವಿಚಾರಣೆಯ ಸಂದರ್ಭದಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಈಗ ಸದ್ಯಕ್ಕೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ಪರ ವಕೀಲರು ಅದರ ಬಗ್ಗೆ ಆಕ್ಷೇಪಣೆಯನ್ನು ಎತ್ತುತ್ತಾರೆ. ಯಾಕೆಂದ್ರೆ ವರದಿಗಳನ್ನ ಮ್ಯಾನಿಪುಲೇಟ್ ಮಾಡುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಮೆಡಿಕಲ್ ಬೋರ್ಡ್ನಲ್ಲಿ ರೆಫರ್ ಅನ್ನ ಮಾಡಿ ಮೆಡಿಕಲ್ ಬೋರ್ಡ್ನಲ್ಲೇ ಒಂದು ತೀರ್ಮಾನ ಆಗಲಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಮಾಡುವಂಥ ಪ್ರಯತ್ನಗಳಿರ್ತವೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನಾದರೂ ಮೆಡಿಕಲ್ ಬೋರ್ಡ್ಗೆ ರೆಫರ್ ಅನ್ನ ಮಾಡಿದ್ರೆ, ಅಂದ್ರೆ ಹೈಕೋರ್ಟ್ನಲ್ಲೂ ಕೂಡ ಇದೇ ಪ್ರಮುಖವಾದ ಅಂಶ ಆಗಿತ್ತು. SPP ಅವರು ಒಂದು ಪ್ರಶ್ನೆಯನ್ನ ಮಾಡೋ ಸಂದರ್ಭದಲ್ಲಿ ಮೆಡಿಕಲ್ ಬೋರ್ಡ್ ಅನ್ನೇ ಕ್ರಿಯೇಟ್ ಅನ್ನ ಮಾಡಿ ಮೆಡಿಕಲ್ ಬೋರ್ಡ್ ತೀರ್ಮಾನವನ್ನ ಮಾಡಿದ ಬಳಿಕ ಶಸ್ತ್ರಚಿಕಿತ್ಸೆಗೆ ಅಥವಾ ಎಷ್ಟು ದಿನಗಳ ಕಾಲ ಅವಕಾಶ ಬೇಕಾಗುತ್ತೆ ಅನ್ನೋದನ್ನ ತೀರ್ಮಾನ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ರು. ಆದರೆ ಹೈಕೋರ್ಟ್ ಏನು ಅವರ ಮನವಿಯನ್ನು ಪುರಸ್ಕಾರ ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಅದನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತಾ ಇರೋಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮಧ್ಯಂತರ ಜಾಮೀನನ್ನು ವಜಾ ಮಾಡಬೇಕು ಅಥವಾ ಮೆಡಿಕಲ್ ಬೋರ್ಡ್ ಒಂದು ತೀರ್ಮಾನ ಮಾಡಿದ ಬಳಿಕ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತೇಳಿ. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ. ಅಸರಾಂ ಬಾಬು ಅವರ ಪ್ರಕರಣ ಇರ್ಬೋದು, ಜೊತೆಗೆ ಇನ್ನೊಂದೆರಡು ಕೊಲೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಒಂದು ಕೆಲವು ಆದೇಶದ ಉಲ್ಲೇಖ ಇರ್ಬೋದು. ಇದನ್ನೆಲ್ಲ ಕೂಡ ಗಮನಿಸಿರೋ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಕೂಡ ಮತ್ತೆ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದು ಅವರ ಮಧ್ಯಂತರ ಜಾಮೀನು ವಜಾವನ್ನ ಮಾಡುವಂಥದ್ದು ಅಥವಾ ಮೆಡಿಕಲ್ ಬೋರ್ಡ್ಗೆ ರೆಫರ್ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡೋ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂಥದ್ದು. ಅರವಿಂದ್, ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ಸುಪ್ರೀಂ ಅಂಗಳಕ್ಕೆ ಹೋಗೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಆಲ್ಮೋಸ್ಟ್ ಗೃಹ ಇಲಾಖೆಯಿಂದ ಕೂಡ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಜಿಯೋ ಆಗ್ತಾ ಇದೆ. ಆದ ತಕ್ಷಣ ನಾವು ಫೈಲ್ ಮಾಡ್ತೇವೆ. ಜಿಯೋ ಇಶ್ಯೂ ಆಗಬೇಕು. ಐ ಥಿಂಕ್ ಇಶ್ಯೂ ಆಗಿದೆ ಅಂತ.